ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ ಹರಿ ಓಂ ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯಪರ್ಜಿತಮಜಂ ವಿಭುಮತ್ಯಮೀಶಂ ವಂದೇ ಭವಘ್ನಂ ಅಮರಾಸುರಸಿದ್ಧವಂದ್ಯಂ ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಸರ್ವಮಂಗಲಮಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಧರ್ಮ ವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯಶಾಲಿನಃ ಆನಂದತೀರ್ಥ ಭಗವತ್ಪದಾನ್ ವಂದೇ ನಿರಂತರಂ. ನಮೋಸ್ತು ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮ ಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ. ಆನಂದತೀರ್ಥೋಪದಿಷ್ಟೋ ನಿಧಿರ್ನಾರಾಯಣಾಹ್ವಯಃ ಪ್ರದರ್ಶಿತೋ ಯೇನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ. ನೌಮಿನ್ಯಾಯ ಸುಧಾಧಿಗರ್ಜಯಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸಪರಾನ್ ರಘುತ್ತಮಗುರೂನ್ ವೈದಗ್ಧ್ಯಪರಾಂ ನಿಧೀನ್ ಶ್ರೀಸತ್ಯವ್ರತರಾಘವೇಂದ್ರಮುನಿಪಾನ್ ಸದ್ಬೋಧಸಧ್ಯಾನಪಾನ್. ತವ ಸಂಕೀರ್ತನಂ ವೇದಶಾಸ್ತ್ರಾರ್ಥಜ್ಞಾನಸಿದ್ಧಯೇ ವಿದ್ಯಾಪೀಠವಿಧಾತಾರಂ ವಿದ್ಯಾವಾರಿಧಿಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮಸದ್ಗುರುಂ. ಆಪಾದಮೌಲಿಪರ್ಯಂతం ಗುರುಣಾಮಾಕೃತಿಂ ಸ್ಮರೇತ್ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀಗುರುಭ್ಯೋ ನಮೋ ನಮಃ ಹರಿ ಓಂ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಂ ಉದೀರಯೇತ್. ಮಹತ್ವಾದ್ ಭಾರವತ್ವಾಚ್ಚ ಮಹಾಭಾರತಮುಚ್ಯತೆ. ನಿರುಕ್ತಮಸ್ಯ ಯೋ ವೇದ ಸರ್ವಪಾಪೈಃ ಪ್ರಮುಚ್ಯತೆ. ಕೃಷ್ಣದ್ವೈಪಾಯನಂ ವ್ಯಾಸಂ ವಿದ್ಯೆ ನಾರಾಯಣಂ ಪ್ರಭುಂ ಕೌಹ್ಯನ್ಯಃ ಪುಂಡರೀಕಾಕ್ಷಾನ್ ಮಹಾಭಾರತಕೃತ್ ಭವೇತ್. ವೇದೇ ರಾಮಾಯಣೇ ಚೈವ ಪುರಾಣೇ ಭಾರತೆ ತಥಾ ಆದಾವಂತೆ ಚ ಮಧ್ಯೆ ಚ ವಿಷ್ಣುಃ ಸರ್ವತ್ರ ಗೀಯತೆ. ನಮೋ ಭಗವತೆ ತಸ್ಮೈ ವ್ಯಾಸಾಯ ಅಮಿತತೇಜಸೇ ಯಸ್ಯ ಪ್ರಸಾದಾದ್ ವಕ್ಷ್ಯಾಮಿ ನಾರಾಯಣ ಕಥಾಮಿಮಾಂ. ಸ್ವಸ್ತ್ಯಸ್ತು ಅಶೇಷ ಸನ್ಮಂಗಲಾನಿ ಭವಂತು. ಧೃತರಾಷ್ಟ್ರೋವಾಚ ಕಥಂ ದ್ರೋಣೋ ಮಹೇಶ್ವಾಸಃ ಪಾಂಚಲ್ಯಾಶ್ಚಾಪಿ ಪಾರ್ಷತಃ ಉಭೋ ಸಮೀಯುತರ್ಯತ್ತೋ ತನ್ಮಮಾಚಕ್ಷ ಸಂಜಯ. ಧೃತರಾಷ್ಟ್ರ ಸಂಜಯನಿಗೆ ಕೇಳ್ತಾ ಇದ್ದಾನೆ, ದೃಷ್ಟದ್ಯುಮ್ನ ದ್ರೋಣಾಚಾರ್ಯರ ಯುದ್ಧ ನಿನ್ನೆ ಪ್ರಾರಂಭವಾಯಿತು ಅಂತ ಹೇಳಿದಿ, ಹೇಗಾಯಿತು? ಯಾಕೆ ಇಬ್ಬರು ಪರಸ್ಪರ ವಧೈಷಿಗಳು. ದ್ರೋಣಾಚಾರ್ಯರ ವಧಕ್ಕಾಗಿ ದೃಷ್ಟದ್ಯುಮ್ನ ಹುಟ್ಟಿ ಬಂದಿದ್ದಾನೆ. ಬೇಕಾದ್ದಾಗಲಿ ನನ್ನ ಮೃತ್ಯುವಾದ ದೃಷ್ಟದ್ಯುಮ್ನನ್ನು ಸಂಹಾರವನ್ನು ಮಾಡಲೇಬೇಕು ಅಂತ ದ್ರೋಣಾಚಾರ್ಯರ ಹಠ. ಹಾಗಾಗಿ ಅವರಿಬ್ಬರು ಯುದ್ಧ ಹೇಗೆ ನಡೀತು ಹೇಳು ಅಂತ ಕೇಳಿದಾಗ, ಶೃಣು ರಾಜನ್ ಸ್ಥಿರೋ ಭೂತ್ವಾ ಯುದ್ಧಮೇತತ್ ಸುದಾರುಣಂ ನ ಶಕ್ಯಃ ಪಾಂಡವಾ ಜೇತುಂ ದೈವೈರಪಿ ಸಭಾಸವೈಃ. ರಾಜ, ಗಟ್ಟಿ ಮನಸ್ಸು ಮಾಡಿ ಕೇಳಬೇಕು ನೀನು. ಯಾಕೆ ಗೊತ್ತಾ? ಪಾಂಡವರನ್ನು ಗೆಲ್ಲುವುದಕ್ಕೆ ದೇವತೆಗಳಿಗೂ ಸಾಧ್ಯವಿಲ್ಲ. ನಿನ್ನೆಯ ದಿನ ಏನೋ ಗೆದ್ದಿದ್ದಾರೆ ಅಂತಂದ್ರೆ ಇವತ್ತೂ ದ್ರೋಣಾಚಾರ್ಯ ಗೆಲ್ಲಬಹುದು ಅಂತೇ ನೀ ಕನಸು ಕಾಣ್ಲಿಕ್ಕೆ ಹೋಗಬೇಡ. ಮನಸ್ಸಿನೊಳಗೆ ಮಂಡಿಗೆ ತಿನ್ಲಿಕ್ಕೆ ಹೋಗಬೇಡ. ದೇವೈರಪಿ ಸವಾಸವೈಹಿ ಪಾಂಡವಾ ಜೇತುಂ ನ ಶಕ್ಯಾ. ಇಂದ್ರನಿಂದ ಸಹಿತರಾದ ದೇವತೆಗಳಿಂದಲೂ ಕೂಡ ಪಾಂಡವರನ್ನು ಗೆಲ್ಲಲಿಕ್ಕೆ ಸಾಧ್ಯವಿಲ್ಲ. ದೃಷ್ಟದ್ಯುಮ್ನಸ್ತತೋ ದ್ರೋಣಂ ನವತ್ಯಾ ನಿಶಿತೈಶ್ವರೈಹಿ. ಆಗ ದೃಷ್ಟದ್ಯುಮ್ನ ದ್ರೋಣಾಚಾರ್ಯರ ಯುದ್ಧ ಪ್ರಾರಂಭವಾಗಿದೆ. ಯುದ್ಧ ಪ್ರಾರಂಭವಾದಾಗ ಸಾರಥಿಂ ಚಾಸ್ಯ ಬಲ್ಲೇನ ರಥ ನೀಡಾದಪಾತಯತ. ಮೊಟ್ಟ ಮೊದಲಿಗೆ ದ್ರೋಣಾಚಾರ್ಯ ಭಲ್ಲವನ್ನು ಹಾಕಿ ಸಾರಥಿಯನ್ನು ಕೊಂದು ಹಾಕಿಬಿಡ್ತಾರೆ. ದೃಷ್ಟದ್ಯುಮ್ನ ಸಾರಥಿಯನ್ನು, ನೇರ ಸಾರಥಿಯನ್ನು ಉಡಾಯಿಸಿಬಿಡ್ತಾರೆ. ಅದನ್ನು ನೋಡಿ ತಲೆ ಕೆಟ್ಟ ಸಿಟ್ಟಿಗೆ ಬಂದ ದೃಷ್ಟದ್ಯುಮ್ನ ಆದದೇಚ ಶರಂ ಘೋರಂ, ಭಾರೀ ಬಾಣವನ್ನು ಬಿಟ್ಟು 90 ಬಾಣಗಳನ್ನು ಬಿಟ್ಟು ದ್ರೋಣಾಚಾರ್ಯರನ್ನು ವಿಲಿ 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 ಒದ್ದಾಡಿಸಿಬಿಡ್ತಾರೆ. ಆಗ ದ್ರೋಣಾಚಾರ್ಯರು ಶಕ್ತ್ಯಸ್ತ್ರವನ್ನು, ಅದ್ಭುತವಾದ ಶಕ್ತ್ಯಾಸ್ತ್ರ, ಆ ಶಕ್ತ್ಯಾಸ್ತ್ರ ಎಂಥದ್ದು ಅಂತಂದ್ರೆ ಪಾರ್ಷತಾಂತಕ ಚಿಕಿರುಷಯ,
ದೃಷ್ಟದ್ಯುಮ್ನನ್ನೇ ಸಂಹಾರವನ್ನು ಮಾಡುವಂತಹ ಅದ್ಭುತವಾದ ಶಕ್ತ್ಯಸ್ತ್ರವನ್ನು ತಂಚ ದೀಪ್ತಂ ಘೋರಮಾಯಾಂತಂ ಮೃತ್ಯುಮಾತ್ಮನಃ ಶಕ್ತ್ಯಸ್ತ್ರವನ್ನು ಪ್ರಯೋಗ ಮಾಡ್ತಾರೆ. ಅದು ಬರ್ತಾ ಇದೆ, ಆತ್ಮನಃ ಮೃತ್ಯು, ತನಗೆ ಮೃತ್ಯುವಾಗಿದೆಯೇನೋ ಅಂತ ಬರ್ತಾ ಇದೆ. ಆಗ ದೃಷ್ಟದ್ಯುಮ್ನ ನಿರಂತರ ಅಸ್ತ್ರಗಳ ಪ್ರಯೋಗವನ್ನು ಮಾಡಿ ಚಿಚ್ಛೇದ, ಆ ಶಕ್ತ್ಯಸ್ತ್ರವನ್ನು ಛೇದ ಮಾಡಿಬಿಡ್ತಾನೆ. ಆಮೇಲೆ ಗದಾ ಬಿಡ್ತಾನೆ, ಆ ಗದಾವನ್ನು ನಾಶ ಮಾಡ್ತಾನೆ. ಮತ್ತೆ ಶಕ್ತ್ಯಸ್ತ್ರವನ್ನು ಪ್ರಯೋಗ ಮಾಡ್ತಾನೆ, 3 ತರಹದಿಂದ ವಿಭಾಗವನ್ನು ಮಾಡಿ ಕತ್ತರಿಸಿ ಹಾಕಿ ಬಿಡ್ತಾನೆ. ಅಮರ್ಷಿತಸ್ತೋ ರಾಜನ್ ಪರಾಕ್ರಮ್ಯ ಚಮುಮುಖೆ ದ್ರೋಣೋ ದ್ರುಪದ ಪುತ್ರಸ್ಯ ಪುನಶ್ಚಿಚ್ಛೇದ ಕಾರ್ಮುಖ. ಆಗ ದ್ರೋಣಾಚಾರ್ಯ ದೃಷ್ಟದ್ಯುಮ್ನನ ಬಿಲ್ಲನ್ನು ಕತ್ತರಿಸಿ ಹಾಕ್ತಾನೆ. ಹೀಗೆ ಘನಘೋರವಾಗಿ ಯುದ್ಧ ನಡೀತಾ ಇದೆ. ಆ ಯುದ್ಧದೊಳಗೆ ಕೊನೆಗೆ ಅನೇಕ ಅಸ್ತ್ರಗಳನ್ನು ಕಳೆದುಕೊಂಡ ದ್ರೋಣಾಚಾರ್ಯ ಬಹಳ ಸಿಟ್ಟಿನಿಂದ ದೃಷ್ಟದ್ಯುಮ್ನನ ಮೇಲೆ ನಾನಾ ತರಹದ ಪ್ರಯೋಗಗಳನ್ನು ಮಾಡ್ತಾ ಇರುವಾಗ ಸಹಾಯಕಾರಿ ಸಮನೆ ಪಾರ್ಷತಸ್ಯ ಮಹಾತ್ಮನಃ. ಆಗ ಭೀಮಸೇನ ದೇವರು ದೃಷ್ಟದ್ಯುಮ್ನನಿಗೆ ಸಹಾಯವನ್ನು ಮಾಡುವುದಕ್ಕಾಗಿ ಬರ್ತಾರೆ. ದ್ರೋಣಾಚಾರ್ಯರಿಂದ ತುಂಬ ಪೀಡಿತನಾಗಿದ್ದಾನೆ ದೃಷ್ಟದ್ಯುಮ್ನ. ಆ ದೃಷ್ಟದ್ಯುಮ್ನನಿಗೆ ಸ್ವಲ್ಪ ರಿಲ್ಯಾಕ್ಸ್ ಆಗಲಿ, ಆ ದ್ರೋಣಾಚಾರ್ಯನ ಸ್ವಲ್ಪ ಮೈಂಡ್ ಡಿಸ್ಟರ್ಬ್ ಮಾಡೋಣ, ಡೈವರ್ಟ್ ಮಾಡೋಣ ಅಂತ ಮಧ್ಯದೊಳಗೆ ಭೀಮಸೇನ ದೇವರು ಬಂದರು. ಯಾವಾಗ ಭೀಮಸೇನ ದೇವರು ಬಂದರು ಅದನ್ನು ದೂರದಿಂದ ಗಮನಿಸಿರ್ತಕ್ಕಂಥ ದುರ್ಯೋಧನ ಏನು ಮಾಡ್ತಾನೆ, ಕಲಿಂಗ ದೇಶನಿಗೆ ಆಜ್ಞೆಯನ್ನು ಮಾಡ್ತಾನೆ. ಕಲಿಂಗ ದೇಶ, ನೀನು ದ್ರೋಣಾಚಾರ್ಯ ರಕ್ಷಣೆಯನ್ನು ಮಾಡಬೇಕು. ಯಾಕೆ ಭೀಮ ಅಲ್ಲಿ ಹೋಗಿದ್ದಾನೆ ಅಂದಮೇಲೆ ದ್ರೋಣಾಚಾರ್ಯರ ಅವಸ್ಥೆ ಬಹಳ ಕಷ್ಟವಾಗಿ ಬಿಡುತ್ತೆ. ಆದ್ದರಿಂದಾಗಿ ನಿನ್ನ ಎಲ್ಲ ಸೈನ್ಯವನ್ನೂ ತೆಗೆದುಕೊಂಡು ನೀನು ಹೋಗು ಅಂತ ಹೇಳಿ ಕೊಟ್ಟು ಕಳಿಸಿದಾಗ ಅವನು ಸೈನ್ಯವನ್ನು ತೆಗೆದುಕೊಂಡು ಬರ್ತಾರೆ. ಹೇಗೆ ಅಂತಂದರೆ, ಮಹತ್ಯಾಸೇನ ಯಾ ಗುಪ್ತ ಪ್ರಾಯಾತ್ ಭೀಮರಥಂ ಪ್ರತಿ, ದೊಡ್ಡ ಸೈನ್ಯವನ್ನು ತೆಗೆದುಕೊಂಡು ಬಂದ. ಎಷ್ಟು ಹೇಗಿತ್ತು ಅಂದರೆ, ರಥಾಶ್ವ ನಾಗ ಕಲಿಲಾಂ ಪ್ರಗೃಹೀತ ಮಹಾಯುಧಂ ಭೀಮಸೇನ ಕಲಿಂಗಾನಾಂ ಅರ್ಚದ್ ಭರತವಾಹಿನಿ. ಹೇಗೆ ಬಂದ ಅಂತಂದ್ರೆ ಹೇಳ್ತಾರೆ, ರಥೇನ ಏಕಸಾಹಸ್ರೈಹಿ, 1,000 ರಥಗಳು. ಕಲಿಂಗ ದೇಶದ ರಾಜ ತಾನು ತೆಗೆದುಕೊಂಡು ಬಂದ ರಥಗಳು ಎಷ್ಟು? 1,000. 10,000 ಕುದುರೆಗಳು, ಅನೇಕ ಬೇಟೆಗಾರರು, ನಿಷಾದರು, ಇವ್ರನ್ನೆಲ್ಲರನ್ನು ಸೇರಿಕೊಂಡು ಯುದ್ಧಕ್ಕೆ ಬಂದ. ಯುದ್ಧಕ್ಕೆ ಬಂದರೆ ಘೋರ ಮಾಸೀತ್ತೋ ಯುದ್ಧಂ ಭೀಮಸ್ಯ ಸಹಸಾ ಪರೈಹಿ. ಆ ಕಲಿಂಗ ದೇಶದ ಒಟ್ಟಾರೆ ಎಂಟೈರ್ ಕಲಿಂಗ ದೇಶದ ಒಂದು ದೊಡ್ಡದಾದ ಟೀಮು ಎದುರಿಗಿದ್ದವನು ಒಬ್ಬ ಭೀಮ. ಆ ಭೀಮನಿಗೆ ಸಹಾಯ ಮಾಡೋದಕ್ಕಾಗಿ ವಿರಾಟ, ದ್ರುಪದ, ದೃಷ್ಟದ್ಯುಮ್ನ, ಧರ್ಮರಾಜ ಇವರೆಲ್ಲರೂ ಇದ್ದಾರೆ. ಆದರೆ ಭೀಮಸೇನ ದೇವರು ಒಬ್ಬರು ಹೋರಾಡ್ತಾ ಇದ್ದಾರೆ. ಸ್ವಬಾಹುಬಲಮಾಸ್ತಾಯ ಅಭ್ಯವರ್ಷಂತ ಪಾಂಡವಂ. ಎಷ್ಟು ವಿಚಿತ್ರ ಅಂತಂದರೆ, ಆ ಸಮಗ್ರವಾದ ಕಲಿಂಗ ದೇಶದ ರಾಜರುಗಳ ಮೇಲೆ ಭೀಮಸೇನ ಒಬ್ಬ ಸವಾರಿ ಮಾಡ್ತಾ ಇದ್ದಾರೆ. ಹೇಗೆ? ಸ್ವಬಾಹುಬಲಮಾಸ್ತಾಯ, ಕೇವಲ ತನ್ನ ಬಾಹುಬಲವನ್ನು ನೆಚ್ಚಿದೆ. ಕಲಿಂಗಸ್ತು ಮಹೇಶ್ವಾಸಃ ಪುತ್ರಾಶ್ಚಾಸ್ಯ ಮಹಾರಥಃ ಶಕ್ರದೇವೈಕಿಖ್ಯಾತಃ ಜಗ್ನತು ಪಾಂಡವಂ ಶರೈ. ಆ ಕಲಿಂಗನ ಮಗ ಶಕ್ರದೇವ. ಆ ಶಕ್ರದೇವ ಮೊಟ್ಟ ಮೊದಲಿಗೆ ಬರ್ತಾನೆ. ಆ ಶಕ್ರದೇವನ ಜೊತೆಗೆ ಭಾರೀ ಯುದ್ಧವಾಗುತ್ತೆ. ಹತಾಶ್ವೇತ ರಥೇ ತಿಷ್ಟನ್ ಭೀಮಸೇನೋ ಮಹಾಬಲ. ಭೀಮಸೇನ ದೇವರು ಅವನ ಕುದುರೆ ರಥಗಳನ್ನೆಲ್ಲ ತುಂಡು ತುಂಡು ಮಾಡಿ ಹಾಕಿ ಕೊನೆಗೆ ಒಂದು ಅದ್ಭುತವಾದ ಬಾಣವನ್ನು ಪ್ರಯೋಗವನ್ನು ಮಾಡಿ ಅವನನ್ನು ಸಂಹಾರವನ್ನು ಮಾಡಿ ಹಾಕ್ತಾನೆ. ಆ ಯಾರು? ಶಕ್ರದೇವ ಸತ್ತು ಹೋಗ್ತಾನೆ. ಶಕ್ರದೇವ ಯಾವಾಗಿ ಸತ್ತು ಹೋದ, ಆಗ ಅವನ ತಮ್ಮ ಭಾನುಮಂತ ಬರ್ತಾನೆ. ತಮಾಪದಂತಂ ವೇಗೇನ ಪ್ರೇರಿತಂ ನಿಷಿತಂ ಶರು ಭೀಮಸೇನೋ ದ್ವಿಧಾ ರಾಜನ್ ಚಿಚ್ಚೇದ ವಿಪುಲಾಸಿನ. ಅವನು ದೊಡ್ಡದಾಗಿರ್ತಕ್ಕಂಥ ಭೀಮಸೇನ ದೇವರ ವಧವನ್ನು ಅಪೇಕ್ಷಿಸಿಕೊಂಡು ದೊಡ್ಡ ಆಯುಧವನ್ನು ಪ್ರಯೋಗವನ್ನು ಮಾಡಿದರೆ ಭೀಮಸೇನ ದೇವರು ಬಾಣವನ್ನು ಬಿಟ್ಟು ಅದನ್ನು ತುಂಡು ಮಾಡಿ ಹಾಕಿಬಿಡ್ತಾನೆ. ಭೀಮಸೇನ ದೇವರ ಆ ಆಯುಧವನ್ನು ತುಂಡು ಮಾಡಿ ಹಾಕಿದಾಗ ಜೋರಾಗಿ ಗರ್ಜನೆಯನ್ನು ಮಾಡ್ತಾರೆ, ಬಲವನ್ನನಾದ. ಯಾವಾಗ ಆ ಭೀಮಸೇನ ದೇವರು ಸಿಂಹನಾದವನ್ನು ಮಾಡಿದರೋ ಆ ನಾದವನ್ನು ಕೇಳಿಯೇನೆ ಅನೇಕರು ಎದೆ ಹೊಡೆದು ಬಿಟ್ರಂತೆ. ಆ ರೀತಿಯಾಗಿ ಯುದ್ಧ ನಡೀತಾ ಇದೆ. ತಥೋ ಮುಮೋಚ ಕಲಿಂಗ. ಆಗ ಕಲಿಂಗ ಶಕ್ತ್ಯಸ್ತ್ರವನ್ನು ಪ್ರಯೋಗವನ್ನು ಮಾಡ್ತಾನೆ. ಶಕ್ತ್ಯಸ್ತ್ರವನ್ನು ಪ್ರಯೋಗವನ್ನು ಮಾಡಿದರೆ ಭೀಮಸೇನ ದೇವರು ತಮ್ಮ ಕೈಯಲ್ಲಿರ್ತಕ್ಕಂಥ ಖಡ್ಗದಿಂದಲೇ ಅದನ್ನು ತುಂಡು ತುಂಡು ಮಾಡಿ ಹಾಕಿಬಿಡ್ತಾರೆ. ಖಡ್ಗೇನ ಪೃಥುನಾ ಮಧ್ಯೆ ಭಾನುಮಂತಸ್ತತಾಚ್ಛಿನತ. ಭಾನುಮಂತ ಬಿಟ್ಟಿರ್ತಕ್ಕಂತಹ ಏನಂತಾರೆ ಶಕ್ತ್ಯಸ್ತ್ರವನ್ನು ತುಂಡು ಮಾಡಿ ಹಾಕಿದ. ಅಶ್ವವೃಂದೇಶು, ಅನೇಕ ಕುದುರೆಗಳಿಂದ ಬರ್ತಾ ಇದ್ದಾರೆ, ಆನೆಗಳಿಂದ ಬರ್ತಾ ಇದ್ದಾರೆ, ಅನೇಕ ರಥಗಳಿಂದ ದಾಳಿ ಮಾಡ್ತಾ ಇದ್ದಾರೆ, ಪದಾತಿಗಳು ಬಂದು ದಾಳಿ ಮಾಡ್ತಾ ಇದ್ದಾರೆ.
ಈ ಎಲ್ಲರನ್ನೂ ಕೂಡ ಒಂದೇ ಒಂದು ಕೈಯಲ್ಲಿ ಖಡ್ಗ ಗದೆ ಈ ಎರಡರಿಂದಲೇನೆ ಭೀಮಸೇನ ದೇವರು ಎಲ್ಲರನ್ನು ಯುದ್ಧ ಮಾಡಿ ತುಂಡು ತುಂಡು ಮಾಡಿ ಹಾಕಿಬಿಡ್ತಾರೆ. ಭೀಮಸೇನ ದೇವರು ಅಭೂತಪೂರ್ವವಾದ ಪರಾಕ್ರಮವನ್ನು ಹೇಳ್ತಾರೆ. ಭೀಮಸೇನಶ್ಚರನ್ ಮಾರ್ಗಾನ್ ಸುಬಾಹುನ್ ಪ್ರತ್ಯದೃಶ್ಯತ. ಆ ಗದಾ ಯುದ್ಧದೊಳಗೆ ಭೀಮಸೇನ ದೇವರು 10 ಮಾರ್ಗಗಳನ್ನು ಅನುಸರಿಸಿ ಬಿಡ್ತಾರೆ. ನಮಗೆ ಒಟ್ಟಾರೆಯಾಗಿ ಭೀಮಸೇನ ದೇವರ ಬಗ್ಗೆ ಕೆಲವೊಮ್ಮೆ ಏನು ಅನಿಸುತ್ತೆ ಅಂತಂದರೆ, ಈಗ ಈ ರಮಾನಂದ ಸಾಗರ ಮಹಾಭಾರತವನ್ನು ನೋಡಿದರ ಪ್ರಭಾವದಿಂದ ನಮ್ಗೆ ಏನು ಅನ್ಸುತ್ತೆ ಅಂದರೆ, ಭೀಮದೇವರು ಭಾರಿ ಬಲ, 200-300 kg ಬಲಿಷ್ಠ, ಎದುರಿಗೆ ಬಂದವರು ಮಾತ್ರ ಕುಟ್ಟಿ ಹಾಕ್ತಾ ಇದ್ದಾರೆ. ಮತ್ತೇನು ಅವರಲ್ಲಿ ಚಾಕಚಕ್ಯತೆ ಕೌಶಲಗಳು ಇಲ್ಲ, ಅವುಗಳನ್ನು ತೋರಿಸೇ ಇಲ್ಲ. ಎಂಟೈರ್ ಮಹಾಭಾರತದಲ್ಲಿ ತೋರಿಸೇ ಇಲ್ಲ. ಹಾಗೆ ನಮಗೆ ಅದೇ ನಮ್ಮ ತಲೆಯಲ್ಲಿ ಬರುತ್ತೆ. ಭೀಮಸೇನ ದೇವರ ಪರಾಕ್ರಮವೇನಿತ್ತು ಎನ್ನುವುದನ್ನು ಹೇಳ್ತಾರೆ. ಭೀಮಸೇನಶ್ಚರನ್ ಮಾರ್ಗಾನ್ ಸುಬಹುನ್ ಪ್ರತ್ಯದೃಶ್ಯತ. ಅನೇಕ ಮಾರ್ಗಗಳನ್ನು ಭೀಮಸೇನ ದೇವರಲ್ಲಿ ತೋರಿಸಿಬಿಡ್ತಾರೆ. ಹೇಗೆ? ಭ್ರಾಂತಂ, ಅವಿದ್ಧಂ, ಉದ್ಧಾಂತಂ, ಆಪ್ಲುತಂ, ಪ್ರಸೃತಂ, ಪ್ಲುತಂ, ಸಂಪಾತಂ, ಸುಮದೀರ್ಣಂಚ ಅಂತೇಳಿ 8 ಮಾರ್ಗಗಳನ್ನು ಭೀಮಸೇನ ದೇವರು ತೋರಿಸಿಬಿಡ್ತಾರೆ. ಏನು 8 ಮಾರ್ಗಗಳು ಅಂತಂದರೆ, ಭ್ರಾಂತಂ, ಸ್ವಯಂ ತಾನು ತಿರುಗುತ್ತಾ ಹೋಗಿ ಚಕ್ರದ ಹಾಗೆ ತಿರುಗುತ್ತಾ ಹೋಗಿ ಎದುರಿನವನು ಸಂಹಾರವನ್ನು ಮಾಡಿಬಿಡೋದು. ಗದೆ ಹಿಡಿದುಕೊಂಡು ತಾನು ತಿರುಗುತ್ತಾ ಇದ್ದರೆ ಆ ಗದೆ ತೆಳಗೆ ಯಾರ್ಯಾರು ಬರ್ತಾರೆ ಎಲ್ಲರೂ ಚಟ್ನಿ ಆಗ್ತಾ ಹೋಗಿಬಿಡ್ತಾರೆ. ಹೀಗೆ ಒಂದು. ಎರಡನೇದು ಆವಿದ್ಧಂ, ಅತ್ಯಂತ 100 ಮೈಲು ವೇಗದೊಳಗೆ ಓಡ್ತಾ ಅವರನ್ನು ಸಂಹಾರವನ್ನು ಮಾಡ್ತಾ ಹೋಗಿಬಿಡೋದು. ಹೀಗೆ 2 ಕೈಯಲ್ಲಿ ಖಡ್ಗಗಳನ್ನು ಹಿಡಿದುಕೊಂಡು ಏನು ಓಡ್ತಾ ಅತ್ಯಂತ ವೇಗದೊಳಗೆ ಎಲ್ಲರನ್ನು ಕೊಚ್ಚಿಕೊಂಡು ಹೋಗಿಬಿಡ್ತಾರೆ ಭೀಮಸೇನ ದೇವರು. ಇದು 2ನೇ ಮಾರ್ಗ. ಉದ್ಧಾಂತಂ, ಎತ್ತರಕ್ಕೆ ಎಗರಿ ಅಲ್ಲಿಂದ ಪ್ರಹಾರವನ್ನು ಮಾಡಿ, ಇವತ್ತೇ ನಾವು ಫಿಲ್ಮ್ಗಳಲ್ಲಿ ನೋಡ್ತೀವಲ್ಲ ಹಾಗೆ ಮೇಲೆ ಜಿಗದ ಮೇಲಿಂದಲೇ ಅಪ್ಪಳಿಸಿ ಅವರನ್ನು ಸಂಹಾರವನ್ನು ಮಾಡಿ ಹಾಕಿಬಿಡೋದು. ಇದು ಮತ್ತೊಂದು ಮಾರ್ಗ. ಆಪ್ಲುತಂ, ಇಲ್ಲಿಂದ ಅಷ್ಟು ದೂರದವರೆಗೆ ಜಿಗಿದು ಅಲ್ಲಿರ್ತಕ್ಕಂಥ ಶತ್ರುವನ್ನು ಹಾಕಿ ಎಳೆದು ಸಂಹಾರವನ್ನು ಮಾಡಿ ಹಾಕಿಬಿಡೋದು. ಇದು ಮತ್ತೊಂದು. ಪ್ರಸೃತಂ, ವೇಗವಾಗಿ ಓಡ್ತಾ ಎದುರಿನ ಮೇಲೆ ದಾಳಿಯನ್ನು ಮಾಡುವುದು. ಪ್ಲುತಂ, ದೂರದೊಳಕ್ಕೆ ಜಿಗಿದು ಅವನನ್ನು ನಾಶವನ್ನು ಮಾಡುವುದು. ಸಂಪಾತಂ, ಮೇಲಿನಿಂದ ದಪ್ಪದ ಕೆಳಗೆ ಬಿದ್ದು ಅವನ್ನೆಲ್ಲರನ್ನು ಚಟ್ನಿ ಮಾಡಿ ಹಾಕಿಬಿಡೋದು. 8ನೇದು ಕೊನೆಗೆ ಸಮುದೀರ್ಣ. ಏನು ಸಮುದೀರ್ಣ ಅಂತಂದರೆ, ಮಧ್ಯದೊಳಗೆ ಸೈನ್ಯವನ್ನು ತಂದು, ಶತ್ರುವಿನ ಸೈನ್ಯವನ್ನು ಮಧ್ಯದೊಳಗೆ ಉಪಾಯದಿಂದ ತಂದು ಸುತ್ತಲೂ ಓಡಾಡಿ ಅವರನ್ನು ನಾಶ ಮಾಡಿಬಿಡು. ಹೀಗೆ ಗದಾ ಯುದ್ಧದ ಅನೇಕ ಮಾರ್ಗಗಳನ್ನು ಏಕಕಾಲಕ್ಕೆ ಪ್ರಯೋಗವನ್ನು ಮಾಡಿ ಆ ಭೀಮಸೇನ ದೇವರು ತಮ್ಮ ಪರಾಕ್ರಮವನ್ನು ಮೆರೆದು ಬಿಡ್ತಾರೆ. ಇದರಿಂದ ಏನು ಹೇಳೋದು ಅಂತಂದರೆ, ಭೀಮಸೇನ ದೇವರ ಸ್ವರೂಪವನ್ನು ಹೇಳ್ತಾ ಇರುವಾಗ ಪ್ರಾರಂಭದಲ್ಲಿ ತಾತ್ಪರ್ಯ ನಿರ್ಣಯದಲ್ಲಿ ಒಂದು ಮಾತು ಬರುತ್ತೆ. ಮಹಾಭಾರತದಲ್ಲಿ ಅಲ್ಲಲ್ಲಿ ಬಂದು ಅದನ್ನು ನಿರ್ಣಯವನ್ನು ಮಾಡಿ ಹೇಳ್ತಾರೆ. ವೇಗೇ ಚ ಲಾಘವೇ ಚೈವ ವೃಕೋದರ ಸಮವೃತೆ. ವೇಗ ಮತ್ತು ಲಾಘವ ಇವುಗಳಲ್ಲಿ ಭೀಮಸೇನ ದೇವರಿಗೆ ಸಮರಾದವರು ಜಗತ್ತಿನೊಳಗೆ ಯಾರೂ ಇರಲಿಲ್ಲ ಅಂತೆ. ಅಷ್ಟು ಲಕ್ಷ ಸೈನಿಕರು ಏಕಕಾಲಕ್ಕೆ ಭೀಮಸೇನ ದೇವರ ಮೇಲೆ ದಾಳಿ ಮಾಡ್ತಾ ಇರುವಾಗ ಭೀಮಸೇನ ದೇವರು ಮೇಲೆ ಜಿಗಿತಾ ಇದ್ದರು, ಒಳಗೆ ನುಗ್ಗುತ್ತಾ ಇದ್ದರು, ಸುತ್ತಲೂ ಬರ್ತಾ ಇದ್ದರು, ಆಚೆ ಹಾರಿ ಸಂಹಾರವನ್ನು ಮಾಡಿ, ಹೀಗೆ ನಾನಾ ತರಹದ ಪ್ರಯೋಗಗಳನ್ನು ಮಾಡಿ ಶತ್ರುಗಳನ್ನು ಅಟ್ಟಾಡಿಸಿ ಬಿಡ್ತಾರೆ. ಇದು ಭೀಮಸೇನ ದೇವರ ಸಾಮರ್ಥ್ಯ. ಇಷ್ಟಾಗ್ತಾ ಇರುವಾಗ ಅಥಾಶೋಕ ಸಮಾದಾಯ, ಇದು ಎಲ್ಲ ಎಲ್ಲಿ ಕೆಳಗೆ ನಿಂತು ಭೂಮಿಯ ಮೇಲೆ ನಿಂತು ಯುದ್ಧವಾಡ್ತಾ ಇರುವಾಗ ಇದು ಪರಿಸ್ಥಿತಿ. ಅಷ್ಟೊಳಗೆ ಪಕ್ಕದೊಳಗೆ ಅಶೋಕ ಇರ್ತಾನೆ. ಅಶೋಕನನ್ನು ಕರೀತಾರೆ. ಆ ಬಂಗಾರದ ರಥವನ್ನು ಭೀಮಸೇನ ದೇವರು ಏರ್ತಾರೆ. ಕಲಿಂಗಮ್ಮ ವಿದುದ್ರಾವ ತಿಷ್ಠ ಅಲ್ಲಿ ಕಲಿಂಗ ಓಡಿ ಹೋಗ್ತಾ ಇರ್ತಾನೆ. ಬದುಕಿದ್ರೆ ಸಾಕು ಅಂತೇಳಿ ನಿಂದ್ರು ಅಂತೇಳಿ ಹಿಡಿದು ಓಡ್ತಾ ಇದ್ದಾನೆ. ಮಧ್ಯದೊಳಗೆ ಶ್ರುತಾಯು ಬರ್ತಾನೆ. ಆ ಶ್ರುತಾಯುವನ್ನು ಸಂಹಾರವನ್ನು ಮಾಡ್ತಾರೆ. ಸತ್ಯದೇವ ಬರ್ತಾನೆ, ಅವನನ್ನು ಸಂಹಾರ ಮಾಡ್ತಾರೆ. ಸತ್ಯ ಬರ್ತಾನೆ, ಅವನನ್ನು ಸಂಹಾರವನ್ನು ಮಾಡ್ತಾರೆ. ತತಃ ಕಲಿಂಗ ಸನ್ನದ್ಧ ಭೀಮಸೇನ ಅಮರ್ಷಣಂ ಅನೀಕೈರ್ ಬಹುಸಾಹಸ್ರೈ ಕ್ಷತ್ರಿಯ ಸಮವಾರಯನ್. ಆಗ ಕಲಿಂಗ ದೇಶದ ರಾಜನನ್ನು ಬದುಕಿಸಬೇಕು ಅಂತೇಳಿ 10,000 ಜನ ಭೀಮಸೇನ ದೇವರ ಮೇಲೆ ಏಕಕಾಲಕ್ಕೆ ದಾಳಿಯನ್ನು ಮಾಡ್ತಾರೆ. ಹೇಗೆ ಶಕ್ತಿ, ಗದ, ಖಡ್ಗ, ತೋಮರ, ಅರಟಿ, ಪರಶ್ವ, ಕೊಡ್ಲಿ ಮೊದಲಾಗಿರ್ತಕ್ಕಂಥ ನಾನಾ ತರಹದ ಆಯುಧಗಳನ್ನು ಹಿಡಿದುಕೊಂಡು ಭೀಮಸೇನ ದೇವರ ಮೇಲೆ ದಾಳಿ ಮಾಡಿದರೆ
ಒಬ್ಬ ಭೀಮಸೇನ ದೇವರು ಗದಾಮಾದಾಯ ತರಸ ಸನ್ನಿಪತ್ಯ ಮಹಾಬಲಃ, ಒಂದೇ ಒಂದು ಗದದಿಂದ 10,000 ಜನರನ್ನು ಏಕಕಾಲಕ್ಕೆ ಮರಣಶೈಯೊಳಗೆ ಹಾಕಿಬಿಡ್ತಾರೆ. ಇದು ಭೀಮಸೇನ ದೇವರ ಅತ್ಯದ್ಭುತವಾಗಿರ್ತಕ್ಕಂಥ ಪರಾಕ್ರಮ. ಭೀಮ ಸಪ್ತಶತಾನ್ ವೀರಾನ್, ಎಷ್ಟು ಜನ ಅಂತಂದರೆ ಆ ಪ್ರಸಂಗದೊಳಗೆ 700 ಜನರನ್ನು ಏಕಕಾಲಕ್ಕೆ ಭೀಮಸೇನ ದೇವರು ಯಮಸಾಧನಕ್ಕೆ ಕಳಿಸಿಬಿಡ್ತಾರೆ. ಮತ್ತೆ ಬರ್ತಾರೆ, ಆಗ 2,000 ಜನ ಕಲಿಂಗರನ್ನು ಮತ್ತೆ ಸಂಹಾರವನ್ನು ಮಾಡ್ತಾರೆ. ಪ್ರಾಹಿಣೋತ್ ಮೃತ್ಯುಲೋಕಾಯ ತದೋದ್ಭುತಮಿವಾಭತ್ ಏವಂ ಸ ತಾನ್ಯನೇಕಾನಿ, ಹೀಗೆ 700, 2,000, 3,000 ಮತ್ತೆ 2,000, ಹೀಗೆ 10,000 ಜನರನ್ನು, ಕಲಿಂಗ ದೇಶದ 10,000 ಜನರನ್ನು ಒಬ್ಬ ಭೀಮಸೇನ ದೇವರು ಸಂಹಾರವನ್ನು ಮಾಡ್ತಾರೆ. ತಥೋ ಭೀಮೋ ಮಹಾಬಾಹು ಖಡ್ಗಹಸ್ತೋ ಮಹಾಭುಜ, ಆಗ ಭೀಮಸೇನ ದೇವರು ಖಡ್ಗವನ್ನು ಹಿಡಿದುಕೊಂಡು ಸಂಪ್ರಹರ್ಟ, ಭಾರಿ ಖುಷಿ ಆಗ್ತಾ ಇದೆ, ಮಹಾಘೋಷವನ್ನು ಮಾಡ್ತಾ ಇದ್ದಾರೆ, ಶಂಖನಾದವನ್ನು ಮಾಡ್ತಾ ಉತ್ಪಪ ಮೇಲೆ ಜಿಗಿದು ಅವನ ಮೇಲೆ ದಾಳಿಯನ್ನು ಮಾಡ್ತಾ ಇದ್ದಾರೆ. ಮಾಡ್ತಾ ಇರುವಾಗ ಆಗ ಏನಂತಾರೆ, ಆ ಕಲಿಂಗ ಕೈಯೊಳಗೆ ಸಿಗ್ತಾನೆ. ಸಿಕ್ಕಾಗ ಹಾಕಿ ಕೊಚ್ಚಿ ಕಲಿಂಗಾನ್ ಸಮರೇ ವೀರೋ ಯೋಧಯೇತಾಂ ಮನಸ್ವಿನೋ, ಆ ಕಲಿಂಗ ದೇಶ ರಾಜನನ್ನು ಸಂಹಾರವನ್ನು ಮಾಡಿ ಹಾಕ್ತಾರೆ. ಅದಾದ ಮೇಲೆ ಏನು ಪಾಂಡವರಲ್ಲಿ ಹಬ್ಬವೇ ಹಬ್ಬ, ವೈಭವದ ಹಬ್ಬ, ಉತ್ಸವ ನಡೀತಾ ಇದೆ. ಇನ್ನು ಅಳಿದುಳಿದ ಕಲಿಂಗ ದೇಶದವರೆಲ್ಲರೂ ದಾಳಿ ಮಾಡಿದಾಗ ದೃಷ್ಟದ್ಯುಮ್ನ, ಸಾತ್ಯಕಿ ಎಲ್ಲರೂ ಎದುರಾಗಿ ಅವರ ಜೊತೆಗೆ ಘನಘೋರವಾದ ಯುದ್ಧವಾಡ್ತಾ ಇದ್ದಾರೆ. ಸಹತ್ವ ಸರ್ವಕಾಲಿಂಗಾನ್ ಸೇನಾ ಮಧ್ಯೆ ವ್ಯತಿಷ್ಠತ, ದೊಡ್ಡದಾದ ಸೈನ್ಯ, ಆ ಸೈನ್ಯದ ಮಧ್ಯದೊಳಗೆ ಎಲ್ಲ ಕಲಿಂಗರನ್ನು 1 ಗಂಟೆ 2 ಗಂಟೆಯ ಘನಘೋರವಾದ ಯುದ್ಧದೊಳಗೆ ಸಂಹಾರವನ್ನು ಮಾಡಿ ಅವರೆಲ್ಲರ ಹೆಣದ ಮೇಲೆ ಭೀಮಸೇನ ದೇವರು ಎತ್ತರದ ಮೇಲೆ ನಿಲ್ತಾರೆ. ಸಹತ್ವ ಸರ್ವಕಲಿಂಗಾನ್ ಸೇನಾ ಮಧ್ಯೆ ವ್ಯತಿಷ್ಠತ, ಆಗ ಭೀಮಸೇನ ದೇವರನ್ನು ದೃಷ್ಟದ್ಯುಮ್ನಸ್ತಮಾರೋಪ್ಯ ಸ್ವರಥೇರಥಿನಂವರಃ, ಆಗ ಭೀಮಸೇನ ದೇವರನ್ನು ತನ್ನ ರಥದೊಳಗೆ ದೃಷ್ಟದ್ಯುಮ್ನ ಸ್ವಯಂ ಕೂಡಿಸಿಕೊಂಡು ಗಟ್ಟಿಯಾಗಿ ಆಲಿಂಗನ ಮಾಡಿಕೊಂಡು ಪುಟ್ಟವೃಷ್ಟಿಯನ್ನು ಮಾಡ್ತಾ ಅಲ್ಲಿಂದ ಕರೆದು ತತಸ್ವರಥಮಾಸ್ಥಾಯ ಪುನರೇವ ಮಹಾರಥಃ ತಾವಕಾನವಧೀತ್ ಕ್ರುದ್ಧೋ ಭೀಮಸ್ಯ ಬಲಮಾದಧತ್, ಹೀಗೆ ಭೀಮಸೇನ ದೇವರು ಅಪ್ರತಿಮವಾದ ತಮ್ಮ ಬಲವನ್ನು ತೋರಿಸ್ತಾರೆ, ಜಯಶಾಲಿಗಳಾಗ್ತಾರೆ ಎಂಬುದಾಗಿ ತಿಳಿಸ್ತಾರೆ. ಸಂಜಯ್ ವಾಚ, ಅಷ್ಟಾದ ಮೇಲೆ ಅಷ್ಟೊತ್ತಿಗೆ ಏನಾಗಿತ್ತು ಅಂತಂದರೆ ಬೆಳಿಗ್ಗೆಯಿಂದ ಅಪರಾಹ್ನ ಭೂಯಿಷ್ಠೇ, ಮಧ್ಯಾಹ್ನ ಕಾಲ ದಾಟಿಬಿಟ್ಟಿತ್ತು, ಅಪರಾಹ್ನ ಬರ್ತಾ ಇತ್ತು. ಆಗ ದ್ರೋಣಾಚಾರ್ಯ ಏನು ಮಾಡ್ತಾರೆ ಅಂತಂದರೆ, ದ್ರೋಣಾಚಾರ್ಯ, ಶಲ್ಯ, ಕೃಪಾಚಾರ್ಯ, ಅಶ್ವತ್ಥಾಮಾಚಾರ್ಯ, ಇವರು ಎಲ್ಲರೂ ಸೇರಿ ಅಭಿಮನ್ಯುವಿನ ಮೇಲೆ ಆಕ್ರಮಣವನ್ನು ಮಾಡ್ತಾರೆ. ಏನಿದ್ರು ನಿನ್ನೆ ಉತ್ತರ ಹೋಗಿದ್ದ, ಶ್ವೇತಶಂಕರು ಕಾಲವಾಗಿದ್ದರು, ಇವತ್ತೊಂದು ಅಭಿಮನ್ಯುವಿನ ವಿಕೆಟ್ ತೆಗೆಯೋಣ ಅಂತ ವಿಚಾರವನ್ನು ಮಾಡಿ ಎಲ್ಲರೂ ಅಭಿಮನ್ಯುವಿನ ಮೇಲೆ ದಾಳಿ ಮಾಡ್ತಾರೆ. ಆರ್ಜುನಿಂ ರಥವಂಶೇನ ಸಮಂತಾತ್ಪರ್ಯವಾರಯತ್, ಸುತ್ತಲೂ ಅಭಿಮನ್ಯುವಿನ ಸುತ್ತಲೂ ನಿಂತಿದ್ದಾರೆ, ಮಧ್ಯದೊಳಗೆ ಅಭಿಮನ್ಯು ಇದ್ದಾನೆ, ಎಲ್ಲರ ಜೊತೆಗೆ ಯುದ್ಧ ಮಾಡ್ತಾ ಇದ್ದಾನೆ. ಅದನ್ನು ದೂರದಿಂದ ನೋಡಿದ ಕೃಷ್ಣ ಅರ್ಜುನ ಅಭಿಮನ್ಯುವಿನ ರಕ್ಷಣೆಕ್ಕಾಗಿ ರಥ ಓಡಿಸ್ತಾನೆ. ರಥ ಓಡಿಸಿ ಬರ್ತಾ ಇರುವಾಗ ಅರ್ಜುನನ ರಥ ಬೆಳ್ಳಗಿನ ರಥ, ಬಿಳಿ ಕುದುರೆ. ಭೀಮಸೇನ ದೇವರ ರಥ ಬಂಗಾರದ ಬಣ್ಣದ ರಥ, ಬಂಗಾರದ್ದೇ ರಥ, ಅರ್ಜುನದು ಬೆಳ್ಳಿಯದು. ಅರ್ಜುನನ ರಥ ಬಂದರೆ ಸೂರ್ಯ ಬರ್ತಾ ಇದ್ದಾನೆ ಅಂತ ಅನಿಸಬೇಕು, ಆದರೆ ಆ ರಥದ ವೇಗ ಇಷ್ಟಿತ್ತು ಅಂತಂದರೆ ಅಲ್ಲಿಯ ಧೂಳಿ ಎದ್ದು ಆ ಸೂರ್ಯನಂತೆ ಪ್ರಜ್ವಲಿಸುವ ರಥ ಮುಚ್ಚಿ ಹೋಗಿಬಿಟ್ಟಿರುತ್ತೆ. ಅಷ್ಟು ವೇಗದಿಂದ ರಥವನ್ನು ತರ್ತಾರೆ. ನಾಪ್ಯಂತರಿಕ್ಷಂ ನದಿಶೋ ನ ಭೂಮಿರ್ನ ಚ ಭಾಸ್ಕರ, ಆ ರಥದ ವೇಗದಿಂದ ಚಿಮ್ಮಿದ ಧೂಳಿಯೊಳಗೆ ಅಂತರಿಕ್ಷ ಯಾವುದು ಕಾಣಿಸ್ತಾ ಇಲ್ಲ, ದಿಕ್ಕುಗಳು ಕಾಣಿಸ್ತಾ ಇಲ್ಲ, ಭೂಮಿಯಲ್ಲಿ ಕಾಣಿಸ್ತಾ ಇಲ್ಲ, ಕೊನೆಗೆ ಸೂರ್ಯನೇ ಕಾಣಿಸ್ತಾ ಇಲ್ಲ. ಹಾಗಾದರೆ ಅವನು ಬಿಟ್ಟ ಬಾಣಗಳ ರಭಸ, ಆ ಬಾಣಗಳ ವೇಗ ಯಾವ ಮಟ್ಟದಲ್ಲಿ ಇರಬಹುದು. ಹೀಗೆ ಘನಘೋರವಾಗಿ ಯುದ್ಧವಾಗ್ತಾ ಇದೆ. ಅರ್ಜುನಸ್ಯ ಭಯಾದ್ರಾಜನ್ ಸಮತ್ತಾದ್ ವಿಪ್ರದುಧ್ರುವು, ಅರ್ಜುನನ ರಥ ದಡ 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 ಅಂತ ಅತ್ಯಂತ ವೇಗದಿಂದ ಬರ್ತಾ ಇರುವಾಗ ಕೃಪಾಚಾರ್ಯ, ಶಲ್ಯ, ದ್ರೋಣಾಚಾರ್ಯ, ಸೈಂಧವ, ಏನಂತಾರೆ ಮೊದಲಾದವು ಎಲ್ಲರ ದಿಕ್ಕಪಾಲ, ಅಶ್ವತ್ಥಾಮಾಚಾರ್ಯ ಎಲ್ಲರೂ ದಿಕ್ಕಪಾಲಾಗಿ ಓಡಿಬಿಡ್ತಾರೆ. ಮುಂದೆ ಹೇಳ್ತಾರೆ, ನಾಸಿ ತತ್ರ ಪುಮಾನ್ ಕಶ್ಚಿತ್ ತವ ಸೈನ್ಯಸ್ಯ ಭಾರತ,
ಈ ಅರ್ಜುನನ ಎದುರಿಗೆ ನಿಂತು ಯುದ್ಧ ಮಾಡುವುದಕ್ಕೆ ನಿನ್ನ ಸೈನ್ಯದಲ್ಲಿ ಒಬ್ಬರು ಇರಲಿಲ್ಲ. ಅಣ್ಣ ಧೃತರಾಷ್ಟ್ರ ಕೇಳಿಲ್ಲಿ, ಯೋ ಯೋ ಹಿ ಸಮರೇ ಪಾರ್ಥಂ ಪ್ರತ್ಯುದ್ಯಾದಿ ವಿಷಂಪದೆ, ಯಾರ್ಯಾರು ಅರ್ಜುನನ ಎದುರಿಗೆ ಯುದ್ಧಕ್ಕೆ ಬಂದಿದ್ದಾರೆ ಅವರನ್ನೆಲ್ಲರನ್ನು ಪರಲೋಕಕ್ಕೆ ಅಟ್ಟಿಬಿಟ್ಟಿದ್ದ ಅರ್ಜುನ. ಏಷ ಪಾಂಡುಸುತು, ಆಗ ಭರದ್ವಾಜನನ್ನು ಕುರಿತು ನಿನ್ನ ಅಪ್ಪ ಭೀಷ್ಮಾಚಾರ್ಯ ಮಾತನಾಡ್ತಾರೆ, ಏಷ ಪಾಂಡುಸುತೋ ವೀರೋ ಕೃಷ್ಣೇನ ಸಹಿತೋ ಬಲಿ. ಈ ಪಾಂಡುವನ ಮಕ್ಕಳೇನಿದ್ದಾರೆ ನೋಡು, ಒಂದು ಕಡೆಗೆ ಸ್ವಯಂ ಭೀಮಸೇನ ಎಲ್ಲರನ್ನು ಅಟ್ಟಾಡಿಸಿಕೊಂಡು ಬರ್ತಾನೆ, ಇನ್ನೊಂದು ಕಡೆಗೆ ಕೃಷ್ಣನಿಂದ ಸಹಿತನಾದ ಅರ್ಜುನ ಇನ್ನೊಂದು ಕಡೆಗೆ ಅಟ್ಟಾಡಿಸಿಕೊಂಡು ಬರ್ತಾರೆ. ಈ ಅರ್ಜುನನ್ನು ಸೋಲಿಸಲಿಕ್ಕೆ ಯಾರಿಗೆ ಸಾಮರ್ಥ್ಯವಿದೆ? ಯಥಾಸ್ಯ ದೃಶ್ಯತೆ ರೂಪಂ, ಈ ಅರ್ಜುನನ ರೂಪವನ್ನು ನೋಡಿದ್ರೆ ಯಮನೆ ಬಂದಿದ್ದಾನೆ ಅಂತ ಅನಿಸ್ತಾ ಇದೆ, ಅಂತ ಅದ್ಭುತವಾಗಿರ್ತಕ್ಕಂಥ ರೂಪವಿದೆ. ಏನು ಪರಾಕ್ರಮವಿರಬೇಕು ನೋಡಿ ಅರ್ಜುನ ಮತ್ತು ಭೀಮಸೇನ ದೇವರ ಬಲ. ಹೇಳ್ತಾನೆ ಕೊನೆಗೆ, ತತ್ರ ಅವಹಾರಂ ಸಂಪ್ರಾಪ್ತಂ ಅನ್ನೇಹಂ ಪುರುಷರ್ಷಭ. ನೋಡೋ ದ್ರೋಣಾಚಾರ್ಯ, ಸುಮ್ಮ ಸಾಯಂಕಾಲ ಆಗ್ಲಿಕ್ಕೆ ಬಂತು, ಇವತ್ತು ಯುದ್ಧ ನಿಲ್ಲಿಸಿಬಿಡೋಣ ಇಲ್ಲಿಗೆ. ಇಲ್ಲದೆ ಯುದ್ಧರೇ ನಮ್ಮನ್ನೂ ಕೂಡ ಈ ಅರ್ಜುನ ಚಂಡಾಡಿ ಬಿಟ್ಟಾನು. ಶಾಂತಾಹ, ಭೀಷ್ಮಾಚಾರ್ಯ ಮೊದಲಾದವರು ಸುಸ್ತಾಗಿ ಹೋಗಿಬಿಟ್ಟಿದ್ದಾರೆ ಅರ್ಜುನ ಜೊತೆ ಯುದ್ಧ ಮಾಡಿ. ಭೀತಾಹ, ಅರ್ಜುನನಿಂದ ಹೆದರಿ ಹೋಗಿದ್ದಾರೆ. ನ ಯೋಧಾಹ ಯೋತ್ಸ್ಯಂತಿ ಕದಾಚನ, ಒಬ್ಬರೂ ಕೂಡ ಅರ್ಜುನನ ಎದುರಿಗೆ ನಿಂತು ಯುದ್ಧ ಮಾಡುವುದಕ್ಕೆ ಉತ್ಸಾಹ ತೋರ್ತಾ ಇದ್ದಾರನ. ದ್ರೋಣಾಚಾರ್ಯ, ನಿಮ್ಮಿಂದಾದರೂ ಸಾಧ್ಯವಿದೆಯಾ? ಏವ ಮುಕ್ತ ತಥೋ ಭೀಷ್ಮೋ ದ್ರೋಣಾಚಾರ್ಯ ಸತ್ತಮಂ ಅವಹಾರ ಮಥೋ ಚಕ್ರೆ ತಾವಕಾನಂ ಮಹಾರಥಃ. ಆಗ ಆಯಿತು, ಇವತ್ತಿನ 2ನೇ ದಿನದ ಯುದ್ಧವನ್ನು ಇಲ್ಲಿಗೆ ಮುಗಿಸಿಬಿಡೋಣ. ತತಃ ಸರತನಾಗ ಅಶ್ವ ಜಯಂ ಪ್ರಾಪ್ಯ ಸೋಮಕಃ. ಯಾವಾಗೆ ಶಂಖನಾದವನ್ನು ಮಾಡಿ ರಥ ಅಲ್ಲಿಗೆ ಯುದ್ಧವನ್ನು ನಿಲ್ಲಿಸಿದರು, ಆಗ ಅರ್ಜುನಾದಿಗಳಿಗೆ ಪಾಂಚಾಲ ದೇಶದ ರಾಜರುಗಳಿಗೆ ಹೊರಪೋ ಏಕಕಾಲಕ್ಕೆ ಎಲ್ಲ ಕಡೆಯಿಂದ ಶಂಖನಾದವನ್ನು ಮಾಡ್ತಾ ಇದ್ದಾರೆ. ಪಾಂಡವಾಶ್ಚೈವ ಪ್ರಣೇದುಶ್ಚ ಪುನಃ ಮೇಲಿಂದ ಗರ್ಜನೆಯನ್ನು ಮಾಡ್ತಾ ಇದ್ದಾರೆ. ಪ್ರಯಯು ಶಿಬಿರಾಯೈವ ಧನಂಜಯ ಪುರಸ್ಕೃತ, ಅರ್ಜುನನನ್ನು ಮೊದಲು ಮಾಡಿಕೊಂಡಿದ್ದಾರೆ. ಭೀಮಸೇನ ದೇವರಿಗೆ ಸಮಗ್ರವಾದ ಕಲಿಂಗ ದೇಶದ ರಾಜರುಗಳನ್ನೆಲ್ಲ ನಾಮಾವಶೇಷವಾಗಿ ಸಂಹಾರವನ್ನು ಮಾಡಿದ ಶ್ರೇಯಸ್ಸು ಕೀರ್ತಿ ಭೀಮಸೇನ ದೇವರಿಗೆ ಬಂದಿದೆ. ಆದ್ದರಿಂದಾಗಿ ಭೀಮಸೇನ ದೇವರಿಗೆ ಹೂವು ಹಾಕ್ತಾ ಇದ್ದಾರೆ, ಅರ್ಚನೆಯನ್ನು ಮಾಡ್ತಾ ಇದ್ದಾರೆ, ಪುಷ್ಪಘೋಷವನ್ನು ಮಾಡ್ತಾ ಇದ್ದಾರೆ. ವಾದಿತ್ರ ಘೋಷ ಹಿ ಸಂವೃಷ್ಟ ಪ್ರಣದ್ಯಂತೋ ಮಹಾರಥಃ ತಥೋವಹಾರ ಸೈನ್ಯನ ಮಟ್ಟೆಲ್ಲ ಜಿಗದಾಡಿ ಧರ್ಮರಾಜ ಸೈನ್ಯವನ್ನು ಕೂಡ ಉಪಸಂಹಾರವನ್ನು ಮಾಡ್ತಾನೆ. ಬಂದ್ಬಿಡಿ, ನಾಳೆ ನೋಡಿಕೊಳ್ಳೋಣ ಅಂತೇಳಿ. ಅಸ್ತಂ ಗಚ್ಚತಿ ಸೂರ್ಯೇ ಭೂತ್ ಸಂಧ್ಯಾಕಾಲೇ ಚ ವರ್ತತೆ. ಆಗ ಹೇಳ್ತಾನೆ, ಇನ್ನು ಸಂಧ್ಯಾಕಾಲ ಬಂತು, ಆದ್ದರಿಂದಾಗಿ ಸೂರ್ಯ ಅಸ್ತಂಗತನಾಗ್ತಾ ಇದ್ದಾನೆ, ಆದ್ದರಿಂದಾಗಿ ಇಲ್ಲಿಗೆ ಮುಗಿಸೋಣ, ನಾಳೆ ನೋಡಿಕೊಳ್ಳೋಣ ಅಂತ ಹೇಳಿ ಅವತ್ತಿನ ದಿನವನ್ನು ಮುಕ್ತಾಯ ಮಾಡ್ತಾರೆ. ಹೀಗೆ 2ನೆಯ ದಿನದ ಯುದ್ಧದೊಳಗೆ ಪಾಂಡವರು ಅಪ್ರತಿಮವಾದ ಪರಾಕ್ರಮವನ್ನು ತೋರಿಸಿ ಅತ್ಯದ್ಭುತವಾದ ಜಯಶಾಲಿಗಳಾಗಿ ಬಿಡ್ತಾರೆ. ಮೊದಲನೇ ದಿನ ಸ್ವಲ್ಪ ಡುಗುಡುಗಿತ್ತು, ಹೇಗೆ ಎದುರಿನ ವ್ಯಕ್ತಿ ಹೇಗೆ ದಾಳಿ ಮಾಡ್ತಾನೆ, ಅವನ ಆಕ್ರಮಣ, ಅವನು ರಕ್ಷಣಾತ್ಮಕವಾಗಿ ಯುದ್ಧ ಮಾಡ್ತಾ ಇದ್ದಾನೋ, ಆಕ್ರಮಕವಾಗಿ ಯುದ್ಧ ಮಾಡ್ತಾ ಇದ್ದಾನೋ, ಏನು ಮಾಡ್ತಾ ಇದ್ದಾನೆ ಎಲ್ಲ ಸ್ಟಡಿ ಮಾಡಿದರು. ಅದರೊಳಗೆ ಪಾಪ ಇವರಿಬ್ಬರು ಉತ್ತರಕುಮಾರ, ಶ್ವೇತ, ಶಂಖ ಈ 3 ಜನ ಕಾಲಬಾದರು. ಆದರೆ 2ನೇ ದಿನಕ್ಕೆ ಅವರ ವಿಚಾರ ತಿಳಿದುಕೊಂಡ ಅರ್ಜುನ ಭೀಮ ಒಂದು ಕಡೆ ಕಲಿಂಗರನ್ನು ಚಂಡಾಡಿದ, ಇನ್ನೊಂದು ಕಡೆಗೆ ಅರ್ಜುನ ಈ ಎಲ್ಲರನ್ನು ಭೇಟಿಯಾಡಿಬಿಟ್ಟ. ಹೀಗೆ ಭೀಮಾರ್ಜುನರು ತಮ್ಮ ಪರಾಕ್ರಮವನ್ನು ತೋರಿಸ್ತಾ 2ನೇ ದಿನದೊಳಗೆ ಅಪ್ರತಿಮವಾದ ಜಯವನ್ನು ತಂದುಕೊಡ್ತಾರೆ ಎಂಬುದಾಗಿ ತಿಳಿಸ್ತಾರೆ. ಮುಂದೆ 3ನೇ ದಿನದ ಯುದ್ಧ ಅತಿ ರೋಚಕವಾಗಿರ್ತಕ್ಕಂಥದ್ದು ನಾಳೆಯ ದಿನ ತಿಳಿಯುವ ಪ್ರಯತ್ನವನ್ನು ಮಾಡೋಣ ಎಂಬುದಾಗಿ ತಿಳಿಸ್ತಾರೆ. ಇವತ್ತಿನ 4 ಮಾತುಗಳನ್ನು ಮುಕ್ತಾಯ ಮಾಡ್ತೇನೆ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಯಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತಯೇ ಬಾಲಂ ವಿಷ್ಣುರ್ಮೇ ಪರಮಸ್ಸರತ ಅನೇನ ಭಾವಿ ಯತ್ಪುಣ್ಯಂ ತದಾಪ್ನೋತು ಗುರು ನಮಃ. ಶ್ರೀಕೃಷ್ಣಾರ್ಪಣಮಸ್ತು.